ಕರ್ನಾಟಕದ ಬಗ್ಗೆ ಸಿಎಂ ಹೇಳಿಕೆಯ ಹಿಂದೆ ಮರ್ಮ ಏನು ಅಂತ ನೋಡೋದಾದ್ರೆ ಸಾಕಷ್ಟು ಪ್ರಶ್ನೆಗಳು ಕ್ರಿಯೇಟ್ ಆಗುತ್ತೆ. ಉತ್ತರ ಕರ್ನಾಟಕದ ಬಗ್ಗೆ ಸಿಎಂ ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಏನು ಕಾರಣ ಇರಬಹುದು ಅಂತ ಯೋಚನೆ ಮಾಡಿದರೆ ಹಲವಾರು ಪ್ರಶ್ನೆಗಳು ಕಣ್ಮುಂದೆ ಬರುತ್ತೆ. ಅಂದ್ರೆ ಕುಮಾರಸ್ವಾಮಿ ಅವರ ಹೇಳಿಕೆ ಹಿಂದೆ ದೇವೇಗೌಡರ ರಣತಂತ್ರ ಏನಾದ್ರೂ ಅಡಗಿದ್ಯಾ? ಉತ್ತರ ಕರ್ನಾಟಕದಲ್ಲಿ ಪಕ್ಷ ಬಲವರ್ಧನೆಗೆ ದೇವೇಗೌಡರು ಏನಾದ್ರೂ ಪ್ಲಾನ್ ಮಾಡಿದಾರಾ? ಉತ್ತರ ಕರ್ನಾಟಕದ ಕಿಚ್ಚಿನ ಬಳಿಕ ಈಗ ಮುಲಾಮು ಹಚ್ಚೋದಕ್ಕೆ ಏನಾದ್ರೂ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರಾ? ಉತ್ತರ ಕರ್ನಾಟಕ ಕಿಚ್ಚಿನ ಬಳಿಕ ಮುಲಾಮು ಹಚ್ಚುವ ತಂತ್ರಕ್ಕೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ ದೇವೇಗೌಡರು ಅನ್ನುವಂತಹ ಮಾಹಿತಿ ಇದು. ಉತ್ತರ ಕರ್ನಾಟಕಕ್ಕೆ ವಿಶೇಷ ಅನುದಾನ ಘೋಷಣೆಯನ್ನ ಮಾಡಿಸೋದು ಈ ಬಗ್ಗೆ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದಾರಾ? ಬೆಳಗಾವಿ ರಾಜ್ಯದ 2ನೇ ರಾಜಧಾನಿಯನ್ನ ಮಾಡಿ ಉತ್ತರ ಭಾಗಕ್ಕೆ ಆದ್ಯತೆ ಕೊಡೋದಕ್ಕೆ ಏನಾದ್ರೂ ಮುಂದಾಗ್ತಾ ಇದ್ದಾರಾ ಅನ್ನುವಂತ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಪಕ್ಷ ಬಲವರ್ಧನೆ ಮಾಡೋದಕ್ಕೆ ದೇವೇಗೌಡರು ಏನಾದ್ರೂ ಪ್ಲಾನ್ ಮಾಡಿಕೊಳ್ತಾ ಇದ್ದಾರಾ? ಉತ್ತರ ಕರ್ನಾಟಕದ ಕಿಚ್ಚಿನ ಬಳಿಕ ಮುಲಾಮು ಹಚ್ಚುವ ತಂತ್ರಗಾರಿಕೆಯನ್ನ ಏನಾದ್ರೂ ಮಾಡ್ತಾ ಇದ್ದಾರಾ ಅನ್ನುವಂತ ವಿಚಾರ ಇದು. ಬೆಳಗಾವಿಯನ್ನ ರಾಜ್ಯದ 2ನೇ ರಾಜಧಾನಿಯನ್ನಾಗಿ ಮಾಡುವಂತಹ ಪ್ಲಾನ್ ಕೂಡ ಇದರಲ್ಲಿ ಇದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕೃಷ್ಣಾ ನಿಗಮ ಶಿಫ್ಟ್ ಮಾಡೋದೇನಾದ್ರೂ ಇದರ ಹಿಂದಿರುವಂತಹ ಕಾರಣನ ಅನ್ನುವಂತಹ ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಕೊಡ್ತಾರೆ. ಚಿದಾನಂದ್ ಪಟೇಲ್, ಸಿಎಂ ಕುಮಾರಸ್ವಾಮಿ ಅವರು ಉತ್ತರ ಕರ್ನಾಟಕದ ಬಗ್ಗೆ ಕೊಟ್ಟಂತಹ ಹೇಳಿಕೆಯ ಹಿಂದೆ ದೇವೇಗೌಡರ ತಂತ್ರಗಾರಿಕೆ ಕೂಡ ಅಡಗಿದೆ. ಇದನ್ನ ತಪ್ಪಿಸೋದಕ್ಕೆ ಈಗ ಆಗಿರುವಂತಹ ಅಸಮಾಧಾನವನ್ನ ಕಡಿಮೆ ಮಾಡೋದಕ್ಕೆ ದೇವೇಗೌಡರು ಕೆಲವೊಂದು ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಏನಿರಬಹುದು ಅದರ ಹಿಂದೆ ಅಂತ? ಪ್ರತಿಮಾ, ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಾರತಮ್ಯದ ಮಾತನ್ನ ಹೇಳಿರುವಂತದ್ದು ಇದರ ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡರ ಒಂದು ಸೂಚನೆ ಇದೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ಎಸ್. ಯಡಿಯೂರಪ್ಪನವರು ಗಂಭೀರ ಆರೋಪವನ್ನು ಮಾಡ್ತಾರೆ. ಕಳೆದ ಒಂದು ವಾರದಿಂದಲೂ ಕೂಡ ಇದು ಕುಮಾರಸ್ವಾಮಿ ಅವರ ಮಾತಲ್ಲ, ಇದು ದೇವೇಗೌಡರ ಮಾತು ಅಂತ ಹೇಳಿ ಆರೋಪವನ್ನು ಮಾಡ್ತಿರತಕ್ಕಂಥದ್ದು. ಈ ಆರೋಪದ ಬೆನ್ನಲ್ಲೇ ಎಲ್ಲ ಒಂದ್ ಕಡೆ ಉತ್ತರ ಮತ್ತು ದಕ್ಷಿಣ ಎಂಬ 2 ದಿಕ್ಕುಗಳಾಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲದೆ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಎಂಬ ಒಂದು ತಾರತಮ್ಯ ಕೂಡ ಮಾತು ಕೂಡ ಕೇಳಿ ಬಂತು. ಜೊತೆಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ದಿನೇ ದಿನೇ ಹೆಚ್ಚಾಗುತ್ತಲೇ ಬಂದಿತ್ತು. ಅಲ್ಲದೆ ನಿನ್ನೆ ಬಹಳಷ್ಟು ಸ್ವಾಮೀಜಿಗಳು ಕೂಡ ಬೆಳಗಾವಿಯಲ್ಲಿ ಧರಣಿಯನ್ನ ನಡೆಸಿದ್ರು. ಒಂದಷ್ಟು ಜನ ಉತ್ತರ ಕರ್ನಾಟಕ ಪ್ರತ್ಯೇಕ ಧ್ವಜ ಕೂಡ ಹಾರಿಸಿದ್ರು. ಇದರ ಬೆಳವಣಿಗೆ ಬೆನ್ನಲ್ಲೇ ಇದೀಗ ಜೆಡಿಎಸ್ ನಲ್ಲಿ ಈ ಒಂದು ಮಾಸ್ಟರ್ ಪ್ಲಾನ್ ಆಗಿದೆ ಅಂತ ಹೇಳಿ ಬಿಜೆಪಿ ನಂಬಿರುವಂತದ್ದು. ಈ ಸಂಬಂಧಪಟ್ಟಕ್ಕೆ ಅನೇಕ ರಾಜಕೀಯ ತಜ್ಞರು ಕೂಡ ಈ ರೀತಿ ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ಅದರಲ್ಲೇ ಪ್ರಮುಖವಾಗಿ ಈಗಾಗಲೇ ಉತ್ತರ ಕರ್ನಾಟಕ ಕಿಚ್ಚಿಗೆ ಅನಿವಾರ್ಯವಾಗಿ ಮುಲಾಮು ಹಚ್ಚಬೇಕು, ಆ ಮುಖಾಂತರ ಅಪ್ಪ ಮಕ್ಕಳು ರಾಜ್ಯವನ್ನು ಹೊಡೆದು ಅಂತ ಹೇಳಿ ಒಂದು ಆರೋಪ ಕೇಳಿ ಬರುತ್ತೆ. ಮತ್ತೊಂದು ಈ ಎಲ್ಲದರಿಂದ ತಪ್ಪಿಸಿಕೊಳ್ಳಲು ಇದೀಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅದು ಕೂಡ ದೇವೇಗೌಡರ ಸೂಚನೆ ಅಂತ ಹೇಳಲಾಗ್ತಿದೆ. ಮೊದಲನೇದಾಗಿ ಬೆಳಗಾವಿಯನ್ನ 2ನೇ ರಾಜಧಾನಿಯಾಗಿ ಅಧಿಕೃತವಾಗಿ ಘೋಷಣೆ ಮಾಡುವಂತದ್ದು, ಮತ್ತದು ಗಡಿ ಅಭಿವೃದ್ಧಿ ಪ್ರಾಧಿಕಾರವನ್ನ ಉತ್ತರ ಕರ್ನಾಟಕಕ್ಕೆ ಶಿಫ್ಟ್ ಮಾಡ್ತಕ್ಕಂಥದ್ದು. ಜೊತೆಗೆ ಕೃಷ್ಣಾ ಜಲಭಾಗ್ಯ ನಿಗಮ, ಕರ್ನಾಟಕ ನೀರಾವರಿ ನಿಗಮ ಸೇರಿದಂತೆ ಉತ್ತರ ಕರ್ನಾಟಕ ಭಾಗಕ್ಕೆ ಅವಶ್ಯಕ ಇರ್ತಕ್ಕಂಥ ಯಾವೆಲ್ಲ ಬೋರ್ಡ್ಗಳಿದಾವೆ ಮತ್ತು ಯಾವೆಲ್ಲ ಪ್ರಾಧಿಕಾರಗಳಿದಾವೆ ಅವೆಲ್ಲವನ್ನು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಕಚೇರಿ ಮಾಡಿ ಅಲ್ಲಿಯೇ ಅಧಿಕಾರಿಗಳನ್ನ ಶಿಫ್ಟ್ ಮಾಡುವಂತ ಒಂದು ತೀರ್ಮಾನಕ್ಕೆ ಬಂದಿರುವುದು. ಆ ಮುಖಾಂತರ ಉತ್ತರ ಕರ್ನಾಟಕ ಕಿಚ್ಚಿಗೆ ಮುಲಾಮು ಹಚ್ಚುವುದು. ಆ ಮುಲಾಮು ಹಚ್ಚುವ ಮುಖಾಂತರ ಉತ್ತರ ಕರ್ನಾಟಕ ಭಾಗಕ್ಕೆ ನಿಜವಾದ ನ್ಯಾಯ ದೊರಕಿಸಿಕೊಟ್ಟವರು ಜೆಡಿಎಸ್ ಮತ್ತು ಅಪ್ಪ ಮಕ್ಕಳು ಎಂಬ ಒಂದು ಹೆಗ್ಗಳಿಕೆಯನ್ನು ಪಡೆದುಕೊಳ್ಳೋದು. ಇದರಿಂದ ಜೆಡಿಎಸ್ ನ ಉತ್ತರ ಕರ್ನಾಟಕ ಕೂಡ ಬಲವರ್ಧನೆಗೆ ಪ್ಲಾನ್ ಅನ್ನು ಮಾಡೋದು. ಆ ಮುಖಾಂತರ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಈ ಭಾಗಗಳಲ್ಲಿ ಜೆಡಿಎಸ್ ಕಾರ್ಯಾಧ್ಯಕ್ಷನಾಗಿ ಮಾಡಿ ಪಕ್ಷ ಸಂಘಟನೆಗೆ ಒತ್ತು ನೀಡುವುದಂತದ್ದು ಮಾಸ್ಟರ್ ಪ್ಲಾನ್ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಪ್ರತಿಮಾ. ಎಸ್ ಚಿದಾನಂದ್ ಪಟೇಲ್, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಆ ಕಡೆ ಕೂಡ ಗಮನ ಹರಿಸೋಣ. ಉತ್ತರ ಕರ್ನಾಟಕದ ಬಗ್ಗೆ ಸಿಎಂ ಹೇಳಿಕೆಗೆ ಕಾಂಗ್ರೆಸ್ನಲ್ಲಿ ವಿಲವಿಲ ಶುರುವಾಗಿದೆ. ಸಿಎಂ ಹೇಳಿಕೆಯಿಂದ ಮೈತ್ರಿ ಪಕ್ಷ ಕಾಂಗ್ರೆಸ್ಗೆ ಭಾರಿ ಹೊಡೆತ ಬೀಳೋ ಚಾನ್ಸಸ್ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಭಾರಿ ಹೊಡೆತ ಬೀಳೋ ಚಾನ್ಸಸ್ ಕೂಡ ಇದೆ. ಉತ್ತರ ಕರ್ನಾಟಕ ಭಾಗದ ನಾಯಕರಿಂದ ಸಿದ್ದರಾಮಯ್ಯಗೆ ದೂರು ಕೊಡಲಾಗಿದೆ. ಈ ಎಫೆಕ್ಟ್ ಅನ್ನು ಅರಿತು ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡಿದ್ದಾರೆ. ಇಂದು ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಡಿನ್ನರ್ ಪಾಲಿಟಿಕ್ಸ್ ನಡೆಸಲಿದ್ದಾರೆ. ಕಾಂಗ್ರೆಸ್ ಸಚಿವರು ಉತ್ತರ ಕರ್ನಾಟಕದ ಶಾಸಕರಿಗೆ ಡಿನ್ನರ್ಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಇಂದು ರಾತ್ರಿ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಲಿದೆ. ಡ್ಯಾಮೇಜ್ ಕಂಟ್ರೋಲ್ ಬಗ್ಗೆ ಸಿದ್ದರಾಮಯ್ಯ ಕೆಲವೊಂದು ರಣತಂತ್ರವನ್ನ ರೂಪಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಚಿದಾನಂದ್ ಪಟೇಲ್,
ಪಟೇಲ್, ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಈಗ ಆಗಿರುವಂತ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದಾದ್ರೆ, ಇವತ್ತು ಸಭೆಗೆ ಯಾರೆಲ್ಲ ಬರ್ತಾರೆ, ಯಾವ ರೀತಿ ಚರ್ಚೆ ಆಗತ್ತೆ, ಡ್ಯಾಮೇಜ್ ಕಂಟ್ರೋಲ್ಗೆ ಏನೇನ್ ಪ್ಲಾನ್ ಮಾಡಬಹುದು? ಪ್ರತಿಮಾ, ಈಗಾಗಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆಯಿಂದ ಮೈತ್ರಿ ಪಕ್ಷದ ಪಾಲುದಾರ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಅದು ಕೂಡ ಲೋಕಸಭೆ ಚುನಾವಣೆಗೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತೇಳಿ ಕಾಂಗ್ರೆಸ್ ನಾಯಕರು ಈಗ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಹೆಜ್ಜೆ ಮುಂದುವಾಗಿ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆಯನ್ನು ಬದಲಾಯಿಸಬೇಕಂತ ಹೇಳಿ ಗಂಭೀರವಾಗಿ ಹೇಳಿರುವಂತದ್ದು ಮತ್ತು ಇದರಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಿದೆ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ಈ ಸಂಬಂಧಪಟ್ಟಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರು ಮತ್ತು ಸಚಿವರು ಸಮನ್ವಯ ಸಮಿತಿ ಅಧ್ಯಕ್ಷ ಮಾಜಿ ಸಿಎಂ ಸಿದ್ದರಾಮಯ್ಯ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದು ಪಾಲುದಾರ ಪಕ್ಷ ಆಗಿದ್ರಿಂದ ಕುಮಾರಸ್ವಾಮಿ ಯಾವುದೇ ಹೇಳಿಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವರು ತಮ್ಮ ಹೇಳಿಕೆಗಳಲ್ಲಿ ಇತಿಮಿತಿಗಳನ್ನ ಇಟ್ಕೋಬೇಕು ಮತ್ತು ತಮ್ಮ ಹೇಳಿಕೆ ಕೊಡುವಾಗ ನಾಳೆ ಇರಬಾರದು. ಇದರಿಂದ ನಮಗೆ ಲೋಕಲ್ ನಲ್ಲಿ ಕಷ್ಟ ಆಗ್ತದೆ, ಪಕ್ಷ ಸಂಘಟನೆ ಕಷ್ಟ ಆಗ್ತದೆ, ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಇದಕ್ಕೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಹೇಳಿ ದೂರನ್ನು ಇಡುವುದು. ಈ ದೂರಿನ ಹಿನ್ನೆಲೆಯಲ್ಲಿ ಇವತ್ತು ಸಮನ್ವಯ ಸಮಿತಿ ಅಧ್ಯಕ್ಷ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕಾವೇರಿ ನಿವಾಸದಲ್ಲಿ ಉತ್ತರ ಕರ್ನಾಟಕ ಭಾಗದ ಸಚಿವರ ದಿಢೀರ್ ಸಭೆಯನ್ನು ನಡೆದಿರುವಂತದ್ದು. ಓಕೆ, ಧನ್ಯವಾದ ಚಿದಾನಂದ್ ಪಟೇಲ್.